ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅದಕ್ಕೂ ಮುಂಚಿತವಾಗಿ ಇವತ್ತು ಅವರು 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ 2 ಕಾರ್ಯಕ್ರಮಗಳು ಒಂದು ಕೆಪಿಸಿಸಿಯಲ್ಲಿ ಮತ್ತೊಂದು ವಿಧಾನಸೌಧದಲ್ಲಿ. ಕೆಲವೇ ಕ್ಷಣದಲ್ಲಿ ಅವರು ವಿಧಾನಸೌಧಕ್ಕೆ ಭೇಟಿ ಕೊಡ್ತಾರೆ ಅಂತ ಡೀಟೇಲ್ ಸಿಗ್ತಾ ಇದೆ. ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿಧಾನಸೌಧದ ಕಾರ್ಯಕ್ರಮದ ನಂತರ ಕೆಪಿಸಿಸಿಗೆ ಬರ್ತಾರಂತೆ. ಕಾರ್ಯಕ್ರಮ ನಿಗದಿಯಾಗಿದ್ದು ವೇಳಾಪಟ್ಟಿ ಪ್ರಕಾರ ಕೆಪಿಸಿಸಿಗೆ ಹೋಗಿ ಆ ನಂತರ ವಿಧಾನಸೌಧ ಅಂತ. ಈಗ ವಿಧಾನಸೌಧಕ್ಕೆ ಹೋಗಿ ಆ ನಂತರ ಕೆಪಿಸಿಸಿಗೆ ಹೋಗ್ತಾರೆ. ಬಹುಶಃ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇರುವಂತ ಕೊನೆಯ ಸರ್ಕಾರಿ ಕಾರ್ಯಕ್ರಮ ಇದಾಗುವಂತ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಅವರು ಭಾಗಿಯಾಗುವಂತ ಕೊನೆಯ ಸರ್ಕಾರಿ ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಡೆಯುತ್ತಾ ಇರುವಂತ ನೆಹರು ಪುಣ್ಯಸ್ಮರಣೆ. ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಇವತ್ತು ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಕೆಪಿಸಿಸಿಯಲ್ಲೂ ಕೂಡ ಅದೇ ಕಾರ್ಯಕ್ರಮ ಇದೆ. ಪಕ್ಷದ ಕಾರ್ಯಕ್ರಮ ಅಲ್ಲಿ, ಸರ್ಕಾರದ ವತಿಯಿಂದ ಇಲ್ಲಿ. ಈ 2 ಕಾರ್ಯಕ್ರಮದ ಬಳಿಕ ಮತ್ತೆ ಯಾವ ಕಾರ್ಯಕ್ರಮವೂ ಕೂಡ ಇಲ್ಲ. ಇವತ್ತು ರಿಸರ್ವ್ ಇಟ್ಟಿದ್ದಾರೆ ಇವತ್ತಿನ ದಿನವನ್ನ. ನಾಳೆ ಬೆಳಗ್ಗೆ ಕಾರ್ಯಕ್ರಮ ಇರೋದು, ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಅವರು ರಾಜಭವನ ವಿಸಿಟ್ ಮಾಡ್ತಾರೆ. ರಾಜಭವನಕ್ಕೆ ಹೋಗ್ತಾರೆ, ಲೋಕಭವನ ಹೋಗಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಕೈಪಾಳ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆಯ ಸುದ್ದಿ. ನಾಳೆ ಸಿದ್ದರಾಮಯ್ಯ ರಾಜೀನಾಮೆಯ ಬಗ್ಗೆ ಕಾಂಗ್ರೆಸ್ನಲ್ಲೇ ಗೊಂದಲ ಇದೆ. ಎಂಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಇದು ಊಹಾಪೋಹ ಅಂತ. ಉಳಿದವರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಹೇಳಿದ್ದನ್ನು ಒಪ್ಪಬೇಕು. ಸಿಎಂ ರಾಜೀನಾಮೆಗೆ ಒಪ್ಪಿದ್ರು ಅನ್ನೋದು ಅಪ್ರಸ್ತುತ ಅಂತ ಪರಮೇಶ್ವರ್ ಮಾತನಾಡ್ತಾರೆ. ಸಿಎಂ ಏನ್ ಹೇಳ್ತಾರೋ ಕಾದು ನೋಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಮತ್ತು ಮಧು ಬಂಗಾರಪ್ಪ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನಿಶ್ಚಿತವಾಗಿಯೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. There's the official statement by K.C. Venugopal that the discussions were held for Rajya Sabha and council elections. No other matter has been discussed. ನೋಡಿ, ಅದು ಪ್ರಶ್ನೆನೇ ಉದ್ಭವಿಸಂಗಿಲ್ಲ. ಏನು ಹೇಳಿದಾರೆ ವೇಣುಗೋಪಾಲ್ ಅವರು ನಿಮಗೆ? ವೇಣುಗೋಪಾಲ್ ಅವರು ಮಾತಾಡಿದ್ರು. So he is our high command. He is the AICC General Secretary organization. His statement, ಅವರ ಒಂದು ಹೇಳಿಕೆ, ಅದು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸುರ್ಜೇವಾಲಾ ಅವ್ರು ಕರ್ಕೊಂಡು ಮೀಟಿಂಗ್ ಮುಗಿದ ಆಫಿಷಿಯಲ್ ಸ್ಟೇಟ್ಮೆಂಟ್. ಅಂಡ್ ದಟ್ ಆಫಿಷಿಯಲ್ ಸ್ಟೇಟ್ಮೆಂಟ್ ಇಸ್ ಫೈನಲ್. ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂಥದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿರೋ ಪ್ರಶ್ನೆ ಬರ್ತದೆ. ಪ್ರಶ್ನೆನೇ ಅಲ್ಲ. ವೇಣುಗೋಪಾಲ್ ಅವರು ಏನು ಹೇಳಿದ್ದಾರೆ? ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. ಎಂಬಿ ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್? ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ. ಈಗ ಅವರು ಹೇಳಿದ್ದು ರಾಜ್ಯಸಭೆಗೆ ಮತ್ತು ಕೌನ್ಸಿಲಿಗೆ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಏನು ಅವರು ಹೇಳಿಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಅವರು ಏನು ಮಾಧ್ಯಮದಲ್ಲಿ ಹೇಳಿದರು, ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಏನನ್ನು ಹೇಳಿದ್ರು ಕೂಡ ಅನಧಿಕೃತ ಆಗುತ್ತೆ. ಅದರಿಂದ ಅಧಿಕೃತವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಬಂದಾದ್ಮೇಲೆ ಅವ್ರು ಏನು ತೀರ್ಮಾನ, ಅವ್ರು ಏನು ಪ್ರಕಟಣೆ ಮಾಡ್ತಾರೋ ಅದನ್ನು ನಾವು ಕೂಡ ಕಾಯ್ದು ನೋಡಬೇಕು. ನಿಶ್ಚಿತವಾಗಿಯೂ ಕೂಡ ಕೆ.ಸಿ. ವೇಣುಗೋಪಾಲ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರುಗಳು ಕೊಡ್ತಾ ಇರುವಂತಹ ಪ್ರತಿಕ್ರಿಯೆಯನ್ನು ನೋಡಿದ್ರಿ. ಇಬ್ಬರು ಸಿಎಂ ಜೊತೆಗೆ ದೆಹಲಿಗೆ ಹೋದವರು ಈಗ ಮಾತನಾಡಿದ್ದು. ಒಬ್ಬರು ಪರಮೇಶ್ವರ್, ಮತ್ತೊಬ್ಬರು ಎಂಬಿ ಪಾಟೀಲ್. ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಬೇರೆ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಕೇವಲ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಈ ವಿಚಾರಕ್ಕಷ್ಟೇ ಚರ್ಚೆಯಾಗಿದೆ ಅನ್ನೋದು. ಆದರೆ ಬೆಳವಣಿಗೆಗಳು ಆ ರೀತಿ ಇಲ್ಲ. ಬೆಳವಣಿಗೆಗಳು ರಾಜೀನಾಮೆ ಕೊಡೋದು ಖಚಿತ ಅಂತಾನೆ ಇರೋದು. ನಡೀತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸಿದರೆ ಎಲ್ಲಿ ಹೇಳಿಲ್ಲ, ಆದರೆ ಕೂಡ ಸಂಚಲನ ಮಾಡ್ತಾ ಇದೆ. ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ನಲ್ಲಿ ಏನು ಹೇಳ್ತಾರೆ ಅದು ಅವಾಗೆ ಅದು ಕನ್ಫರ್ಮ್ ಆಗಬೇಕು. ಸೊ ಅವಾಗ ಅದಕ್ಕೆ ಅಂತಿಮವಾದ ಒಂದು ಪೂರ್ಣವಿರಾಮ ಆಗುತ್ತೆ. ನೋಡೋಣ, ನಾವು ಬೆಳಗ್ಗೆ ಭಾಗವಹಿಸ್ತೀವಿ. CM ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದೆ ಗೊತ್ತಿಲ್ಲ.
ಸೊ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ವೇಟ್ ಮಾಡ್ತೀವಿ ನಾಳೆವರೆಗೆ. ಈಗ ಹೈಕಮಾಂಡ್ ಮೀಟಿಂಗ್ ಆದ್ಮೇಲೆ ನೀವು ವೈಯಕ್ತಿಕವಾಗಿ ಸಿಎಂ ಜೊತೆ ಮಾತಾಡಿಲ್ವಾ ಸರ್? ಇಲ್ಲ, ಮಾತಾಡಿಲ್ಲ. ನಾವು ಇಲ್ಲೇ ಇದ್ದೀವಿ ಭವನದಲ್ಲಿ. ಅವ್ರು ನೇರವಾಗಿ ಏರ್ಪೋರ್ಟ್ಗೆ ಹೋದ್ರು, ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಇವತ್ತು ಅಥವಾ ನಾಳೆ ಬೆಳಗ್ಗೆ ನಾನು ಅಟೆಂಡ್ ಮಾಡ್ತೀನಿ. ವಾಡಿಕೆ ಅಂದರೆ ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸಂಪುಟ ಸಚಿವರನ್ನ ಕರೆದು ಅಧಿಕೃತವಾಗಿ ಅವ್ರಿಗೆ ಹೇಳಿ ಅದಾದ ನಂತರ ಲೋಕಭವನಕ್ಕೆ ಹೋಗ್ತಾರೆ. ಇದು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಲ್ಲ, ಈ ಮೇಲ್ನೋಟಕ್ಕೆಲ್ಲ ಕಾಣ್ತಾ ಇದೆ. ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರೋವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಅದು ಬಂದಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ. ನಾಳೆ ಬೆಳಗ್ಗೆ ಇಲ್ಲ ಇವೆಲ್ಲ ಅಸಮಾನ ಗೊಂದಲ ನಾಳೆ ಬ್ರೇಕ್ಫಾಸ್ಟ್ನಲ್ಲಿ ಪರಿಹಾರ ಆಗುತ್ತೆ. ಅಲ್ಲಿಗೆ ವೇಟ್ ಮಾಡೋಣ. ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ, ಆದರೆ ಕೂಡ ಸಂಚಲನ ಮಾಡ್ತಾ ಇದೆ. ನಾಳೆ ಮುಖ್ಯಮಂತ್ರಿಗಳ ಈ ಮಧ್ಯೆ ಬಿಜೆಪಿ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ. ಈ ಬೆಳವಣಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಮಾತಿದು. ಕಾಂಗ್ರೆಸ್ನಲ್ಲಿ ಈಗ ಯಾರೇ ಮುಖ್ಯಮಂತ್ರಿ ಆದರೂ ಅದು ತಾತ್ಕಾಲಿಕ, ಅವಧಿ ಪೂರ್ವ ಚುನಾವಣೆ ನಿಶ್ಚಿತ ಅಂತ. ಕೊನೆಗೂ ಹೈಕಮಾಂಡ್ ಸಿಎಂ ಬದಲಾವಣೆಗೆ ಮುಂದಾಗಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೊನೆಯ ದಿನಗಳನ್ನು ನೋಡ್ತಾ ಇದೆ. ರಾಜ್ಯದಲ್ಲೂ ಕಾಂಗ್ರೆಸ್ ಅವನತಿಯತ್ತ ಹೋಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಪ್ರತಿಕ್ರಿಯೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಒಪ್ಕೊಂಡು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ತೆಗೆದುಕೊಂಡು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷದಲ್ಲಿ ಉತ್ತಮ ಆಡಳಿತವನ್ನು ಕೊಡೋದರಲ್ಲಿ ವಿಫಲ ಆಗಿದೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡೇ ಇವತ್ತು ಅನುಮೋದಿಸಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೊನೆ ದಿನಗಳನ್ನು ನೋಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ. ಇದು ಸ್ಪಷ್ಟವಾಗಿ ಮುನ್ಸೂಚನೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇವತ್ತು ನಾಳೆ ರಾಜೀನಾಮೆ ಕೊಟ್ಟು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ರಾಜ್ಯವು ಕೂಡ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಎಲ್ಲರೂ ಕೂಡ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಆಂತರಿಕ ಕಚ್ಚಾಟದಿಂದ ಆಡಳಿತವು ಕೂಡ ಸಂಪೂರ್ಣವಾಗಿ ಕುಸಿತೋಗಿತ್ತು. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅದು ತಾತ್ಕಾಲಿಕ. ಅವಧಿ ಪೂರ್ವ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬರುವಂಥದ್ದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ಕಾಂಗ್ರೆಸ್. DKಶಿ ಸಿಎಂ ಆದರೆ ನನಗೇನು ಬೇಜಾರಿಲ್ಲ, ಅವರು ನನ್ನ ಸ್ನೇಹಿತರು. 78 ವರ್ಷದಿಂದ ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ವಂಚಿಸ್ತಾ ಇದೆ. ಈಗ ಅವಕಾಶ ಸಿಕ್ಕಿದೆ, ದಲಿತರನ್ನು ಮುಖ್ಯಮಂತ್ರಿ ಮಾಡಲಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ದಾರೆ. ಆನೆ ಮರಿ ಹಾಕಿದೆ. ಎಲ್ಲವೂ ಕೂಡ ಬಹಳ ಕಡಿಮೆ ಕಾಲದಲ್ಲಿ ಮರಿ ಹಾಕತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಅಂತ ಅನ್ನೋದು ಕೂಡ 24 ಈ ಆನೆ 24 ತಿಂಗಳುಗಳು ಬೇಕಂತೆ ಮರಿ ಹಾಕ್ಲಿಕ್ಕೆ. ಅದೇ ಬಹುಶಃ ದೊಡ್ಡ ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು. ಬಹುಶಃ ಅದು ಮರಿ ಹಾಕದಂಗೆ ಕಾಣ್ತದೆ. ಇನ್ನು ಮರಿ ಹಾಕೋದನ್ನು ಕಾಯ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನೋ ರಾಜೀನಾಮೆ ಕೊಡ್ತಾರೆ ನಾಳೆ ಅನ್ನೋ ವರದಿಗಳು ನಿಮ್ಮ ಕಡೆಯಿಂದ ಎಲ್ಲ ಬರ್ತಾ ಇವೆ. ಅದರ ಬಗ್ಗೆ ನನಗೆ ಬಹಳ ಉತ್ಸುಕತೆ ಇಲ್ಲ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದ್ರೆ, ಓದಿಯ ಪಿಚಾಚಿ ಅಂದ್ರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ ಯಾರು ಬಂದ್ರು ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗವರ್ಮೆಂಟ್ ಅದು, ಅದನ್ನ ಏನೂ ಆಗೋದಿಲ್ಲ. ಇವರೇನೋ ರಾಜೀನಾಮೆ ಕೊಡಬಹುದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ. ಯಾಕಂತಂದ್ರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನಂದ್ರೆ 78 ವರ್ಷಗಳಾಯ್ತು, 80 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದ್ರೆ ಮಾಡ್ತೀವಿ ಅನ್ಕೊಂಡು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್. ಇದು ನೋವಿದೆ ನನಗೆ. ಆಮೇಲೆ ಕಾಂಗ್ರೆಸ್ ಅಲ್ಲಿರೋ ದಲಿತ ಲೀಡರ್ಗಳು ಇದಾರಲ್ಲ, ಒಂಥರ ಏನೋ ಶುಗರ್ಲೆಸ್ ಸೀಡ್ಲೆಸ್ ಇದ್ದಂಗೆ. ಅವ್ರು ತಾಕತ್ತೇ ಇಲ್ಲ ಕೇಳಕ್ಕೆ ಅವ್ರಿಗೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರತಿಕ್ರಿಯೆ. ಸಿದ್ದರಾಮಯ್ಯ ರಾಜೀನಾಮೆ ನಂತರ DKಶಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಬದಲಾವಣೆಯಾದರೆ ಬಿಜೆಪಿಗೆ ಲಾಭ.
ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ನಮಗೆ ಲಾಭ ಆಗತ್ತೆ ಅಂತ. ಯಾರೇ ಸಿಎಂ ಆದರೂ ಕಾಂಗ್ರೆಸ್ ಸತ್ತ ಹೆಣ ಅದು. ಜನರಿಗೆ ಅದರಿಂದ ಲಾಭ ಇಲ್ಲ. ಸಿಎಂ ಬದಲಾದರೂ ಪರಿಸ್ಥಿತಿ ಬದಲಾಗಲ್ಲ, ಜನರಿಗೆ ಪ್ರಯೋಜನ ಇಲ್ಲ. ಹೆಣದ ಹಿಂದೆ ಹೊತ್ತರೆ ಏನು, ಮುಂದೆ ಹೊತ್ತರೆ ಏನು, ಹೆಣ ಹೆಣನೇ ಅಂತ. ಪರಮೇಶ್ವರ್ ಹೆಸರನ್ನ ಕೇವಲ ದಾಳವಾಗಿ ಬಳಸಿದ್ದಾರೆ ಅಂತ ಅಶೋಕ್ ಮಾತನಾಡಿದ್ದಾರೆ. ನಾಯಕತ್ವ ವಿಚಾರ ಚರ್ಚೆ ಆಗ್ತಾ ಇತ್ತು. ವಿಪಕ್ಷ ನಾಯಕ ಅಶೋಕ್ ಅವರು ಬಹುಶಃ ಪ್ರತಿದಿನವೂ ಕೂಡ ಭವಿಷ್ಯ ಹೇಳ್ತಾ ಇದ್ರು, ಬದಲಾಗ್ತಾರೆ ಅಂತ. ಅವ್ರು ಹೇಳಿರುವಂಥ ಮಾತು ಕೂಡ ಸತ್ಯ ಆಗಿದೆ. ಈಗಿರುವ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯವರು ನಾಳೆ ಬೆಳಿಗ್ಗೆ 10:30ಕ್ಕೆ ರಾಜೀನಾಮೆ ಕೊಡ್ತಾರೆ ಹೇಳುವಂಥ ಮಾಹಿತಿ. ತಮಗೆ ವಿಪಕ್ಷ ನಾಯಕರು ನಿಮಗೂ ಕೂಡ ಮಾಹಿತಿ ಇರುತ್ತೆ? ನನಗೆ ಗೊತ್ತಿರೋ ಪ್ರಕಾರ ಮೊದಲೇ ಇದು ಅಗ್ರಿಮೆಂಟು ಆಗಿದೆ ಅದು. ಅದರಿಂದ ನನಗೆ ಬಲ್ಲ ಮಾಹಿತಿ ಮುಖಾಂತರ ನಾನು ಹೇಳ್ತಾ ಇದ್ದೆ ಬದಲಾವಣೆ ಗ್ಯಾರಂಟಿ ಅಂತ. ಇವತ್ತು ಬದಲಾವಣೆ ಆಗಿದೆ. ಮೋಸ್ಟ್ಲಿ 28 ನಾಳೆ ಅವರು ರಾಜೀನಾಮೆ ಕೊಡ್ಬೋದು. ಅದಾದಮೇಲೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡ್ಕೊಂಥದ್ದು. ನಮಗೇನು ಅದರಿಂದ ಈಗ ಆಲ್ರೆಡಿ ಇದು ಕಾಂಗ್ರೆಸ್ ಪಾರ್ಟಿ ಒಂಥರ ಜನರ ಪಾಲಿಗೆ ಸತ್ತೋಗಿದೆ, ಸತ್ಯಣ ಇದ್ದಂಗೆ. ಹಿಂದೆ ಯಾರು ಬರ್ತಾರೆ, ಮುಂದೆ ಯಾರು ಬರ್ತಾರೆ ಅದು ಮುಖ್ಯ ಏನಾಗಲ್ಲ. ಸಿದ್ದರಾಮಯ್ಯ ಹೋಗಿ ಡಿ ಕೆ ಶಿವಕುಮಾರ್ ಬಂದರೆ ಅದೇ ಆಡಳಿತನೇ, ಅದೇ ಸಿಸ್ಟಮ್ಮೇ. ಈಗ ಬಂದಿರೋವಂಥ ಸಾಲದ ಸುಳಿಯಲ್ಲಿ ಸರ್ಕಾರ ಸಿಕ್ಕಾಕೊಂಬಿಟ್ಟಿದೆ. ಸುಮಾರು 7 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಇದೆ ಈಗ. ಸೊ ನೌಕರರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಪೆನ್ಷನ್ಗೆ ಯಾರು ಪೆನ್ಷನ್ದಾರರಿದ್ದಾರೆ ಅವ್ರಿಗೆ 3 ತಿಂಗಳಿಂದ ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ. ಭಾಳ ಕ್ರೈಸಿಸ್ ಇದೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರು ಬರೋದ್ರಿಂದ ಜನಗಳಿಗೇನು ಉಪಯೋಗ ಆಗಲ್ಲ, ಅವ್ರಿಗೆ ಉಪಯೋಗ ಆಗ್ತೈತೆ ಅಷ್ಟೇ. ಡಿ ಕೆ ಶಿವಕುಮಾರ್ಗೆ ಉಪಯೋಗ ಆಗ್ತೈತೆ. ಡಿ ಕೆ ಶಿವಕುಮಾರೇ ಬರ್ತಾರಾ? ಮೋಸ್ಟ್ಲಿ ಇನ್ನೇ ಅವರೇ ಅಲ್ಲ, ಅಗ್ರಿಮೆಂಟ್ ಆಗಿರೋದು ಅವರಿಬ್ಬರ ಮಧ್ಯೆನೇ ಅಲ್ವಾ, ಅದರಿಂದ ಮೋಸ್ಟ್ಲಿ ಅವರೇ ಬರ್ತಾರೆ ಅಂತ ಅನ್ಸುತ್ತೆ. ಸಿಎಂ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಅದೆಲ್ಲ ಗಾಳ, ಸಿದ್ದರಾಮಯ್ಯನವರ ಗಾಳ ಉಳಿಸಿರೋದು ಅದು ಸಿದ್ದರಾಮಯ್ಯನವ್ರದ್ದು. ಆದರೆ ಡಿ ಕೆ ಶಿವಕುಮಾರು ಮೊದಲಿಂದನೂ ಅಗ್ರಿಮೆಂಟಲ್ಲಿ ನಾನು ಅಗ್ರಿಮೆಂಟ್ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದರಿಂದ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ರಾಜಕೀಯವಾಗಿ ನೀವು ಇದನ್ನು ಹೇಗೆ ನೋಡ್ತೀರಿ? ಯಾಕೆಂದರೆ ಡಿ ಕೆ ಶಿವಕುಮಾರ್ ಕೂಡ ಒಳ್ಳೆಯ ಸಂಘಟಕ ಹೇಳುವಂಥದ್ದನ್ನು ಈಗಾಗಲೇ ಪ್ರೂವ್ ಮಾಡಿದಂಥ ನಾಯಕರು. BJP JDS ಮೈತ್ರಿ ಆಗಿದೆ, ಇದನ್ನು ನೀವು ಹೇಗೆ ನೋಡ್ತೀರಿ? ನೋಡಿ, ಸಿದ್ದರಾಮಯ್ಯನವ್ರಿಗೆ ಡಿ ಕೆಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಉತ್ತರ ಧ್ರುವ, ದಕ್ಷಿಣ ಧ್ರುವ ಆಡಳಿತದಲ್ಲಿ ಭಾಳ ವ್ಯತ್ಯಾಸಗಳನ್ನು ನಾವು ನೋಡ್ತೀರಿ. ಅದರಿಂದ ಸಿದ್ದರಾಮಯ್ಯನಿಗೆ ಒಂದು ಅನುಭವ ಆಯಿತು. ಡಿ ಕೆ ಶಿವಕುಮಾರ್ ಯಾವ ಥರ ಮಾಡ್ತಾರೆ ಆಡಳಿತ ಅನ್ನೋದು ಕೂಡ ಕ್ವಶನ್ ಮಾರ್ಕ್. ಅವರು ಆಡಳಿತ ಹ್ಯಾಂಗೆ ಮಾಡ್ತಾರೆ ಅಂತ ಕ್ವಶನ್ ಮಾರ್ಕ್. ಸಿದ್ದರಾಮಯ್ಯ ಬದಲಾಗೋದು BJPಗೆ ಲಾಭನಾ ನಷ್ಟನಾ? 100% ಈಗಾಗಲೇ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ಸನ್ನು ಮನೆ ಕಳಿಸ್ಬೇಕು ಅಂತ. ಸಿದ್ದರಾಮಯ್ಯ ಬದಲಾವಣೆ ಆಗೋದು BJPಗೆ 100% ಪ್ಲಸ್ ಪಾಯಿಂಟ್ ಆಗುತ್ತೆ. ಮುಂದಿನ ಚುನಾವಣೆಗೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಕುರುಬ ಸಮುದಾಯದವರು ಯಾವತ್ತೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡೋದಕ್ಕೆ ತುಂಬ ಬಲವಾಗಿ ನಿಂತ್ಕೊಳ್ತಾ ಇದ್ರು. ಆ ಒಂದು ನಿರೀಕ್ಷೆಯಲ್ಲಿ ನೀವು ಈ ಮಾತು ಹೇಳ್ತಾ ಇದ್ದೀರಾ, ಅವರೆಲ್ಲರೂ ಕೂಡ BJPಗೆ ಬರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಹೇಳ್ತಾ ಇದ್ದೀರಾ? ಅಲ್ಲ, ಇಡೀ ರಾಜ್ಯದಲ್ಲಿ ಆ ಥರ ಸಿದ್ದರಾಮಯ್ಯನವರ ಆಡಳಿತನೇ ಬೇರೆ, ಡಿ ಕೆ ಶಿವಕುಮಾರ್ ಅವರ ಆಡಳಿತನೇ ಬೇರೆ. ಅದರಿಂದ ಜನ ತುಲನೆ ಮಾಡ್ತಾರೆ ಯಾರೇ ಹಾಗೆ ಅನ್ನೋದು. ಕಾದ್ ನೋಡೋಣ, ಇನ್ನೊಂದು 3 ತಿಂಗಳಾದರೆ ಎಲ್ಲ ಗೊತ್ತಾಗ್ತೈತಲ್ಲ. ಫೈನಲಿ ಸಿದ್ದರಾಮಯ್ಯ ಅವ್ರನ್ನ ಭಾಳ ಹತ್ರದಿಂದ ನೀವು ನೋಡಿದ್ರಿ, ಈಗ ವಿಪಕ್ಷ ನಾಯಕರಾಗಿದ್ದರೆ ಅವರ ಆರಂಭದ ರಾಜಕಾರಣವೂ ಕೂಡ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವರು ಈಗ ಬಹುಶಃ ರಾಜ್ಯಸಭೆಗೆ ಹೋಗುವ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅವ್ರು ರಾಜ್ಯಸಭೆಗೆ ಹೋಗ್ಬೋದಾ? 100% ಅವ್ರು ಹೋಗಲ್ಲ ಅಂತ ಅನಿಸುತ್ತೆ. ರಾಜ್ಯಸಭೆಗೆ ಅವರು ಹೋಗಲ್ಲ, ಅವರು ಇಲ್ಲೇ ಇರ್ತಾರೆ ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಆಡಳಿತದಲ್ಲಿ ತಿಕ್ಕಾಟ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಇದು ಮುಂದುವರಿದ ಅಧ್ಯಾಯ, ಮುಂದುವರಿತದೆ, ಇದೇ ನಿಲ್ಲಲ್ಲ. ಇದು ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.